ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸ್ತೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿ ದೇವರ ವಾಕ್ಯನ ಕೇಳುವುದನ್ನು ನೆನೆಸಿ ನಾನು ದೇವರಿಗೆ ಮಹಿಮೆ ಸಲ್ಲಿಸ್ತೇನೆ. ಮುಂದಿರುವ ಸಮಯ ದೇವರು ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡುವಂಥ ದೇವರಾಗಿದ್ದಾರೆ. ದೇವರ ವಾಕ್ಯನ ಕೇಳಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಯಾವ ವಿಷಯದ ಕುರಿತು ನೀವು ನಮ್ಮೊಂದಿಗೆ ಮಾತನಾಡಬೇಕೆಂಬುದಾಗಿ ಬಯಸ್ತಿರೋ ಆ ವಿಷಯದ ಕುರಿತು ನೀವು ಈ ದಿನ ಮಾತಾಡಿರಿ, ನಾವು ಕೇಳ್ತೇವೆ. ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ನಿನ್ನ ವಾಕ್ಯದ ಮೂಲಕ ಕಂಡುಕೊಳ್ಳುವ ಹಾಗೆ ನೀವು ನಮಗೆ ಕೃಪೆಯನ್ನು ಅನುಗ್ರಹಿಸಿರಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ, ನಮ್ಮನ್ನು ಶುದ್ಧೀಕರಿಸಿರಿ. ನಿನ್ನ ವಾಕ್ಯವು ನಮಗೆ ಜೀವವಾಗಿಯೂ ಬಲವಾಗಿಯೂ ಧೈರ್ಯವಾಗಿಯೂ ನಮ್ಮನ್ನು ಮುನ್ನಡೆಸಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವರಿಗೆ ಮಹಿಮೆ ಉಂಟಾಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೀನರಿಗೆ ದೇವರ ಕೃಪೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಧ್ಯಾನ ಮಾಡಿಕೊಳ್ಳೋಣ. ಆಧಾರಿತವಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಯಾಕೋಬನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 6ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ: ಆತನು ನಮ್ಮ ಮೇಲೆ ಅತಿಶಯವಾದ ಕೃಪೆಯನ್ನು ಇಡುತ್ತಾನೆ, ಆದ್ದರಿಂದ ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂದು ಶಾಸ್ತ್ರದಲ್ಲಿ ಹೇಳಿದೆ. ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ಬೋದು. ಪ್ರಿಯರೇ, ಈ ಲೋಕದಲ್ಲಿ ದೀನ ಅವಸ್ಥೆಯಲ್ಲಿರೋರನ್ನು ಯಾರು ಕೂಡ ನೆನಪು ಮಾಡಿಕೊಳ್ಳೋದಿಲ್ಲ, ದೀನ ಅವಸ್ಥೆಯಲ್ಲಿರೋರನ್ನು ಯಾರು ಕೂಡ ಸೇರಿಸ್ಕೊಳ್ಳೋದಿಲ್ಲ, ಅವರಿಗೆ ಆದಂಥ ಗೌರವ ಘನತೆಯನ್ನು ಕೊಡೋದಿಲ್ಲ. ಅವರು ದೀನರಾಗಿ ಮುಂದೆ ಹೋಗ್ತಾ ಇರ್ತಾರೆ. ಆದರೆ ದೀನರಿಗೆ ಕೃಪೆಯನ್ನು ಅನುಗ್ರಹಿಸುವಂಥ ನಮ್ಮ ದೇವರಾಗಿದೆ. ನಿಮ್ಮ ಜೀವಿತದಲ್ಲಿ ನೀವು ದೀನರಾಗಿ ಮುಂದೆ ಹೋಗುವಾಗ ಯಾವುದೇ ವಿಷಯಗಳಲ್ಲಿ ಯಾವುದೇ ಹೆಚ್ಚುವಿಕೆ, ಅಹಂಕಾರ ಇಲ್ಲದೆ ಎಲ್ಲ ವಿಷಯಗಳಲ್ಲಿ ತಗ್ಗಿಸಿಕೊಂಡು ದೇವರ ಮುಂದೆ ವಿನಯವಾಗಿ ಜೀವಿಸುವಾಗ ದೇವರು ತನ್ನ ಕೃಪೆಯನ್ನು ನಮಗೆ ಅನುಗ್ರಹಿಸ್ತಾನೆ. ತನ್ನ ಕೃಪೆಯನ್ನು ನಾವು ಪಡ್ಕೊಂಡ್ರೆ ನಮ್ಮ ಜೀವಿತದಲ್ಲಿ ಅನೇಕ ಬದಲಾವಣೆಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಮರಿಯಳು ದೇವರ ಕೃಪೆಯನ್ನು ಹೊಂದಿದಳು. ಆಕೆಯ ಆ ದೀನ ಅವಸ್ಥೆಯನ್ನು ದೇವರು ಬದಲಾಯಿಸಿ ತನ್ನನ್ನು ಅನೇಕರ ಮುಂದೆ ಗೌರವಿಸುವ ರೀತಿಯಲ್ಲಿ ಮುಂದೆ ತಂದದ್ದನ್ನು ನಾವು ನೋಡ್ತೇವೆ. ಮರಿಯಳು ಯೇಸು ಕ್ರಿಸ್ತನಿಗೆ ಒಂದು ಜನನ ಕೊಡುವುದರ ಮೂಲಕ ಅದಕ್ಕೆ ಅನೇಕರ ಮುಂದೆ ಧನ್ಯಳೆಂಬುದಾಗಿ ಎಣಿಸಲ್ಪಟ್ಲು. ಅಂದರೆ ತನಗಿದ್ದಂಥ ಎಲ್ಲ ಪರಿಸ್ಥಿತಿಗಳನ್ನು ದೇವರ ಕೃಪೆಯ ಮೂಲಕ ದೇವರು ಬದಲಾಯಿಸಿದ್ದನ್ನು ನಾವು ನೋಡ್ತೀವಿ. ಅನ್ನಳಿಗಿದ್ದ ಅವಮಾನವನ್ನು ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸಿ ನೀಗಿಸಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವುದೇ ವಿಷಯಗಳಲ್ಲಿಯೂ ಕೂಡ ನಮ್ಮನ್ನು ನಾವು ಹೆಚ್ಚಿಸಿಕೊಳ್ಳದೆ, ನಮ್ಮನ್ನು ಎಲ್ಲರ ಮುಂದೆ ನಾವು ದೊಡ್ಡವರು ಎಂಬುದಾಗಿ ಭಾವಿಸಿಕೊಳ್ಳದೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ದೀನ ಅವಸ್ಥೆಯಲ್ಲಿ ದೀನರಾಗಿ ನಾವು ಮುಂದೆ ಹೋಗುವಾಗ ದೊಡ್ಡ ಆಶೀರ್ವಾದವನ್ನು ದೇವರಿಂದ ನಾವು ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ದೀನರಿಗೆ ದೇವರ ಕೃಪೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ಕೃಪೆ ಎನ್ನುವಂಥದ್ದು ನಾವು ನೋಡ್ಬೋದು, ಯಾವುದನ್ನು ನಾವು ಹೊಂದಲಿಕ್ಕೆ ಯೋಗ್ಯವಲ್ಲವೋ ಅದನ್ನು ದೇವರು ಕೊಡುವಂಥದ್ದೇ ದೇವರ ಕೃಪೆ ಆಗಿದೆ. ಅಂದರೆ ನಾವು ಯಾವುದನ್ನು ಪಡ್ಕೊಳ್ಳಿಕ್ಕೆ ಅರ್ಹರಾಗಿರಲ್ವೋ ಅದಕ್ಕೆ ನಮ್ಮನ್ನು ದೇವರು ತನ್ನ ಕೃಪೆಯಲ್ಲಿ ಅರ್ಹನಾಗಿ ಮಾಡ್ತಾನೆ. ನಾವು ಯಾವುದಕ್ಕೆ ಅರ್ಹರಲ್ಲವೋ ಅಲ್ಲೇ ದೇವರು ನಮ್ಮನ್ನು ತನ್ನ ಕೃಪೆಯ ಮೂಲಕ ನಿಲ್ಲಿಸಿ ನಮಗೆ ದೇವರು ಒಳ್ಳೆಯ ಒಂದು ಗೌರವವನ್ನು ಕೊಡ್ತಾನೆ. ದೇವರ ಆ ಕೃಪೆಯನ್ನು ನಾವು ಪಡ್ಕೊಳ್ಳೋದಾದರೆ, ದೇವರ ಕೃಪೆಯಲ್ಲಿ ನಮ್ಮನ್ನು ನಾವು ಒಪ್ಪಿಸಿಕೊಡೋದಾದರೆ
ಪರಿಸ್ಥಿತಿಯಲ್ಲಿ ಒಂದು ಬದಲಾವಣೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ದೀನರಿಗೆ ದೇವರು ತನ್ನ ಕೃಪೆಯನ್ನು ಅನುಗ್ರಹಿಸ್ತಾನೆ. ತನ್ನ ಕೃಪೆಯನ್ನು ನಾವು ಹೊಂದಿಕೊಳ್ಳೋದಾದರೆ ನಾವು ಧನ್ಯರಾಗಿ ಮಾರ್ಪಡ್ತೇವೆ. ಹಾಗಾದರೆ ದೇವರ ಮುಂದೆ ನಾವು ದೀನರಾಗಿದ್ದು ದೇವರ ಕೃಪೆಯನ್ನು ಹೊಂದಿಕೊಂಡು ಧನ್ಯತೆಯಲ್ಲಿ ಜೀವಿಸಲಿಕ್ಕೆ ದೇವರು ಈ ವಾಕ್ಯದ ಮೂಲಕ ನಮಗೆ ಸಹಾಯ ಮಾಡಲಿ. ಇರುವ ಸ್ಥಳದಲ್ಲಿ ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಸ್ವಲ್ಪ ಸಮಯದ ವಾಕ್ಯವನ್ನು ಧ್ಯಾನಿಸಿಕೊಳ್ಳುವಾಗ ಕೊಟ್ಟ ಕೃಪೆಗಾಗಿ ನಿನಗೆ ಮಹಿಮೆ. ದೀನರಿಗಾದರೂ ದೇವರ ಕೃಪೆ ದೊರಕುವುದು ಎಂಬುದಾಗಿ ಹೇಳಿದ ಪ್ರಕಾರ ದೀನರಿಗೆ ದೇವರ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ಓದಿದ ಪ್ರಕಾರ ದೇವರೇ, ನಮ್ಮ ಜೀವಿತದಲ್ಲಿ ನಾವು ಕರ್ತನೆ ದೀನರಾಗಿದ್ದೇವೆ ಸ್ವಾಮಿ. ಯಾವ ಪ್ರಸಿದ್ಧವಾದ ಕಾರ್ಯಗಳು ಇಲ್ಲ, ಯಾರಿಗೂ ದೇವರೇ ಬೇಡದ ಒಂದು ಕಲ್ಲಾಗಿ ನಾವಿದ್ದೇವೆ ಸ್ವಾಮಿ. ನಮ್ಮನ್ನು ನೀವು ಮೇಲೆತ್ತು ದೇವರೇ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಿಲ್ಲಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ ಸ್ವಾಮಿ. ದೀನರಿಗೆ ನಿನ್ನ ಕೃಪೆಯನ್ನು ಅನುಗ್ರಹಿಸುವ ದೇವರು, ನಮಗೂ ಕೂಡ ನಿನ್ನ ಕೃಪೆಯನ್ನು ಅನುಗ್ರಹಿಸಿ ನಡೆಸಿರಿ. ಎಲ್ಲ ಘನತೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರತಿದಿನ ಈ ವಾಕ್ಯನ ನೀವು ಕೇಳಿದಾಗೆ ಅನೇಕರು ಕೇಳುವಾಗೆ ಅನೇಕರಿಗೆ ಕಳಿಸಿಕೊಡಿರಿ. ನಿಮಗೆ ವಾಕ್ಯ ಆಶೀರ್ವಾದವಾಗಿರೋದಾದರೆ ಪ್ರತಿದಿನ ಬರುವಂಥ ವಾಕ್ಯಗಳನ್ನು ನೀವು ವೀಕ್ಷಿಸಿ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ಒಟ್ಟಾಗಿ ಕಂಡುಕೊಳ್ಳೋಣ. ದೇವರಿಗೆ ಮಹಿಮೆ ಉಂಟಾಗಲಿ. ಹಾಗೆ ನಮ್ಮ ಪ್ರಾರ್ಥನೆಗಳಿಗೆ ನೀವು ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರಿನಲ್ಲಿ ನೀವು ನಮಗೆ ಮೆಸೇಜ್ ಮಾಡ್ಬೋದು. ಇಲ್ಲೋದೆ ಹೋದರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ನೀವು ಜಾಯ್ನ್ ಆಗ್ಬೋದು. ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ನಿಮಗೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್. ಆಮೇನ್.